ಕಾಂಗ್ರೆಸ್ ಒಳ ಜಗಳಕ್ಕೆ ಹೊಸ ಸ್ಪಾರ್ಕ್. ತುಮಕೂರಿನಲ್ಲಿ ರಾಜಣ್ಣ ವಿವಾದಾತ್ಮಕ ಹೇಳಿಕೆ. ಮುಂದೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ, ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ? ಅದು ಯಾರು CLP ನಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರನ್ನ ಕೇಳಿದ್ದಾರೆ. ಇವಾಗಿದ್ದ ಪರಮೇಶ್ವರ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು, ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಹಾಕಿ ಆಮೇಲೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಸಚಿವ KN ರಾಜಣ್ಣ ನೀಡಿದ ಹೇಳಿಕೆ ಕಾಂಗ್ರೆಸ್ ಒಳ ರಾಜಕೀಯಕ್ಕೆ ಮತ್ತೊಂದು ಚುಟುಕು ಬೆಂಕಿ ಹಚ್ಚಿದೆ. ಪಕ್ಷದ ನಾಯಕತ್ವ, ಸಿಎಂ ಕುರ್ಚಿ ಹಾಗೂ ಮುಂದಿನ ಚುನಾವಣೆಯ ತಂತ್ರಗಳ ಬಗ್ಗೆ ಅವರು ಆಡಿದಂತಹ ಮಾತು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಪಕ್ಷ ವಿಸರ್ಜನೆ ಮಾಡಿ ಎಲ್ಲರೂ ಚುನಾವಣೆಗೆ ಹೋಗಿಬಿಡೋಣ, ಮುಂದಿನ ಬಾರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಬಹುಮತ ತಂದುಕೊಳ್ಳೋಣ, ಆಗ ಅವರು 5 ವರ್ಷ ಮುಖ್ಯಮಂತ್ರಿಗಳಾಗಲಿ. ಈ ಮಾತು ಡಿಕೆಶಿಗೆ ನೇರ ಟಾಂಗ್ ಆಗಿ ಕೇಳಿಸಿಕೊಂಡ್ರು ಕೂಡ ನಮ್ಮ ನಿಲುವು ಮಾತ್ರ ಸ್ಪಷ್ಟ ಅಂತ ರಾಜಣ್ಣ ತಿಳಿಸಿದ್ರು. ಮುಂದೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ, ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲ, ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿರುವುದು CLP. ಈಗಲೂ ನಿರ್ಧಾರ CLP ಅದೇ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಯಾರಾದರೂ ಕೇಳಿದ್ದಾರಾ? ಹೇಳಿದ್ರೆ ಹೆಸರನ್ನ ಹೇಳಿ ಅಂತ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತ ಯಾರನ್ನ ಕೇಳಿದಾರ? ಯಾರಾದ್ರೂ ಕೇಳಿದ್ರೆ ಹೇಳಿ. 30 ತಿಂಗಳ ನಾಯಕತ್ವ ಸೂತ್ರದ ಬಗ್ಗೆ ಮಾತನಾಡಿದ ಅವರು, ಇದನ್ನ ಹೇಳೋದ್ಯಾರೋ? ಸುಮ್ಮನೆ ಮಾತಾಗಿ ಹರಡುವುದು ಸರಿಯಲ್ಲ ಹೀಗೆಂದು ತಿರುಗೇಟು ನೀಡಿದ ಅವರು, ರಾಜ್ನ ತಮ್ಮ ಹೇಳಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಪರಮೇಶ್ವರ್ ನಡುವೆ ಹೋಲಿಕೆಯನ್ನ ಕೂಡ ಹೇಳಿದ್ರು. ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ 30 ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ. ಎಲ್ಲಿದೆ? ಯಾರು ಹೇಳೋರು ಯಾರು? ನಾವು ನೋಡಿ ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು. ಡಿಕೆಶಿ ಅಧ್ಯಕ್ಷರಾಗಿರ್ಬೋದು, ಆದರೆ 2013ರಲ್ಲಿ ಪರಮೇಶ್ವರ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಡಿಕೆಶಿ ಕೂಲಿ ಕೇಳಬೇಕಾದ್ರೆ ಪರಮೇಶ್ವರ್ಗೂ ಹಳೆಯ ಕೂಲಿ ಇದೆ, ಮೊದಲು ಆ ಕೂಲಿ ತೀರ್ಲಿ ಅಂತ ಕಟುವಾಗಿ ಹೇಳಿದ್ರು. ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ? ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗಿಂದ ಪರಮೇಶ್ವರ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು, ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆಯ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಹಾಕಿ ಆಮೇಲೆ ಈ ಚುಕ್ತ ಮಾಡಿದ್ರು. ಕೊನೆಗೆ ತಮ್ಮ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ ರಾಜಣ್ಣ, ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು, ಅನಿವಾರ್ಯತೆ ಬಂದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಅಂತ ತಿಳಿಸಿದ್ರು. ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋನು, ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ CM ಪರಮೇಶ್ವರ್ ಆಗಲಿ ಅನ್ನೋನು. ಓಕೆ.